ಬೇಸಿಗೆ ಆರಂಭದಲ್ಲೇ ಬಿಸಿಲನಾಡು ರಾಯಚೂರಿನಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಮಂತ್ರಾಲಯದಲ್ಲಿ ಕುಡಿಯೋ ನೀರು ಜೊತೆಗೆ ಅಲ್ಲಿ ಘಟ್ಟ ಪ್ರದೇಶದಲ್ಲಿ ಸ್ನಾನ ಮಾಡೋದಕ್ಕೆ ತೀರ್ಥ ಸ್ನಾನ ಮಾಡೋದಕ್ಕೆ ಬರುವಂತಹ ಭಕ್ತಾದಿಗಳಿಗೂ ಕೂಡ ನೀರಿನ ಹಾಹಾಕಾರ ಎದುರಾಗೋ ಸಾಧ್ಯತೆ ಇದೆ. ಡೀಟೇಲ್ಸ್ ಇದೆ ನೋಡು. ಬೇಸಿಗೆ ಆರಂಭದಲ್ಲೇ ತುಂಗಭದ್ರಾ ನದಿ ಖಾಲಿ. ಮಂತ್ರಾಲಯದಲ್ಲಿ ನೀರಿಗಾಗಿ ಭಕ್ತರ ಪರದಾಟ. ಗುರು ವೈಭವೋತ್ಸವದ ಮಧ್ಯೆ ನೀರಿಗೆ ಹಾಹಾಕಾರ. ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಗುರು ವೈಭವೋತ್ಸವ ಅದ್ದೂರಿಯಾಗಿ ನಡೀತಿದೆ. ಆದರೆ ಬೇಸಿಗೆ ಆರಂಭದಲ್ಲೇ ಬರಗಾಲ ಛಾಯೆ ಮೂಡಿದ್ದು ತುಂಗಭದ್ರಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಹೀಗಾಗಿ ರಾಯರ ಭಕ್ತರಿಗೆ ಪುಣ್ಯ ಸ್ನಾನವಲ್ಲ, ಮಂತ್ರಾಲಯದಲ್ಲಿ ಸ್ನಾನಕ್ಕೂ ನೀರು ಸಿಗುತ್ತಿಲ್ಲ. ಮಠದ ಆಡಳಿತ ಮಂಡಳಿ ಸ್ನಾನ ಘಟ್ಟದಲ್ಲಿ ಪೈಪ್ ಮೂಲಕ ಶವರ್ಗಳ ವ್ಯವಸ್ಥೆ ಮಾಡಿದ್ರೂ ನೀರು ಹರಿಸಲು ಆಗುತ್ತಿಲ್ಲ. ನದಿಯಲ್ಲೂ ದೂರದಲ್ಲಿ ಸಣ್ಣ ಪ್ರಮಾಣದಲ್ಲಿ ನೀರು ಹರಿಯುತ್ತಿದೆ. ಅಲ್ಲಲ್ಲಿ ನಿಂತ ನೀರು ಮಲಿನವಾಗಿ ಸ್ನಾನಕ್ಕೆ ನೀರು ಸಿಗುತ್ತಿಲ್ಲ. ನೀರಿನ ಕೊರತೆ ಹಿನ್ನೆಲೆ ಭಕ್ತರು 50 ರೂಪಾಯಿಗೆ ಒಂದು ನೀರಿನ ಕ್ಯಾನ್ ಖರೀದಿಸಿ ಸ್ನಾನ ಮಾಡಿ ರಾಯರ ದರ್ಶನಕ್ಕೆ ತೆರಳಬೇಕಾದ ಸ್ಥಿತಿ ಉಂಟಾಗಿದೆ. ನದಿ ಹೊರತುಪಡಿಸಿ ಪರ್ಯಾಯ ನೀರಿನ ಮೂಲಗಳು ಸಮರ್ಪಕವಾಗಿಲ್ಲ. ಹೀಗಾಗಿ ರಾಯರ ಭಕ್ತರು ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ದೂರದ ಊರುಗಳಿಂದ ಬರುವ ಭಕ್ತರು ಪುಣ್ಯ ಸ್ನಾನಕ್ಕೆ ನೀರಿಲ್ಲವೆಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಮಂತ್ರಾಲಯಕ್ಕೆ ದೇವಸ್ಥಾನಕ್ಕೆ ಬಂದಿದ್ವಿ, ನೀರಿಲ್ಲ. ನಮಗೆ ಸ್ನಾನ ಮಾಡೋಕ್ಕೆ ಭಾಳ ಪ್ರಾಬ್ಲಮ್ ಆಕತ್ರಿ ನದಿಯಲ್ಲಿ. ಅದಕ್ಕೆ ನಾವು ದುಡ್ಡು ಕೊಟ್ಟು ನೀರು ತಗೊಂಡು ಸ್ನಾನ ಮಾಡಬೇಕು. ನಿರಾಶೆ ಆಗತ್ತೆ ರೀ, ನಮಗೆ ಬೇಜಾರಾಗತ್ತೆ ಭಾಳ. ಮಕ್ಳು ಕಟ್ಕೊಂಬಂದ್ರೆ ಹೆಂಗೆ? ನೀರು ಚೆನ್ನಾಗಿಲ್ರಿ, ನೀರೇ ಇಲ್ರಿ, ನಿರಾಶೆ ಆಗ್ಬಿಡತ್ರಿ. ಎಲ್ಲ ಈ ಕೊಳಚೆ ನೀರು ಅದಾವ ಬರೇ. ಹಂಗಾಗಿ ಮಕ್ಳು ಕಟ್ಕೊಂಬಂದಿವ್ರಿ, ಪ್ರಾಬ್ಲಮ್ ಆಗೈತಿ. ದುಡ್ಡು ಕೊಟ್ಟು ಸ್ನಾನ ಮಾಡೀವ್ರಿ. 50 ರೂಪಾಯಿಗೆ ಒಂದು ಬಾಕೆಟ್ ರೀ. ನಮಗೆ ಬಂದವ್ರಿಗೆ ಇಲ್ಲಿ ಭಕ್ತರಿಗೆ ವ್ಯವಸ್ಥೆ ಮಾಡಿಕೊಡ್ರಿ. ತುಂಗಭದ್ರಾ ಜಲಾಶಯದ ಗೇಟ್ಗಳನ್ನು ಬಂದ್ ಮಾಡಿರುವ ಹಿನ್ನೆಲೆ ನದಿಯಲ್ಲಿ ನೀರಿಲ್ಲದೆ ಸಮಸ್ಯೆ ಎದುರಾಗಿದೆ. ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ದೂರದಿಂದ ಬರುವ ಭಕ್ತರಿಗೆ ಹೆಚ್ಚು ಸಮಸ್ಯೆ ಆಗುತ್ತಿದೆ. ಭಕ್ತರಿಗೆ ಅನುಕೂಲವಾಗಲೆಂದು ಬೋರ್ವೆಲ್ ಮೂಲಕ ನೀರಿನ ಸರಬರಾಜು ಮಾಡ್ತಿದ್ದೇವೆ. ಇನ್ನು ಮುಂದೆ ಶವರ್ಗಳ ಮೂಲಕ ಭಕ್ತರಿಗೆ ಪುಣ್ಯ ಸ್ನಾನಕ್ಕೆ ವ್ಯವಸ್ಥೆ ಮಾಡುವುದಾಗಿ ರಾಯರ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ಹೇಳಿದ್ದಾರೆ. ಈಗಾಗಲೇ ಬಿಸಿಲುಗಾಲ ಶುರುವಾಗಿದೆ. ಅದರಲ್ಲೂ ಕೂಡ ನಮ್ಮ ಪ್ರಾಂತದಲ್ಲಿ ಬಿಸಿಲುಗಾಲ, ಅತಿ ಬಿಸಿಲುಗಾಲ ಎರಡೇ. ನದಿಯಲ್ಲಿ ನೀರಿಲ್ಲ, ಮತ್ತು ಜಲಾಶಯದಲ್ಲಿ ಸ್ವಲ್ಪ ಪ್ರಮಾಣದ ನೀರಿನ ಶೇಖರಣೆ ಇದೆ. ಆದ್ದರಿಂದ ನದಿಯಲ್ಲಿ ಈಗಾಗಲೇ ಗೇಟ್ಗಳನ್ನು ಮುಚ್ಚಿದ್ದಾರೆ. ಇನ್ನು ಭಕ್ತರಿಗೆ ಯಾವುದೇ ಅಸೌಕರ್ಯವಾಗಬಾರ್ದು ಅಂಥೇಳಿ ನಾವು ನಮ್ಮ ಮಂತ್ರಾಲಯದ ಮಠದ ವತಿಯಿಂದ ಬೋರು ಹಾಕಿ ತನ್ಮೂಲಕವಾಗಿ ನೀರಿನ ಸರಬರಾಜು ಮತ್ತು ನದಿಯಲ್ಲಿ ಮೇಲ್ಭಾಗದಲ್ಲಿ ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಹರಿವಿರುವಂತಹ ಅಲ್ಲಿಂದ ಪಂಪ್ ಮಾಡಿ ಶುದ್ಧೀಕರಿಸಿ ಅದನ್ನು ಕುಡಿಯಲಿಕ್ಕೆ, ಸ್ನಾನಕ್ಕೆ ಇತ್ಯಾದಿಗಳಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ಶವರ್ಗಳನ್ನು ಕೂಡ ಏರ್ಪಾಟು ಮಾಡಿ ಭಕ್ತರಿಗೆ ಸೌಕರ್ಯವನ್ನು ನಾವು ಮಾಡ್ತೇವೆ. ಬೇಸಿಗೆ ಆರಂಭದಲ್ಲೇ ಬಿಸಿಲಿನ ಪ್ರಮಾಣವೂ ಹೆಚ್ಚಿದೆ. ನೀರಿನ ಸಮಸ್ಯೆಯೂ ಉಂಟಾಗಿದೆ. ಹೀಗಾಗಿ ಮಂತ್ರಾಲಯ ಮಠದ ಆಡಳಿತ ಮಂಡಳಿ ಹೆಚ್ಚು ಬೋರ್ವೆಲ್ ಕೊರೆದು ನೀರಿನ ಸಮಸ್ಯೆ ಸರಿದೂಗಿಸಲು ಮುಂದಾಗಿದೆ. ಸದ್ಯ ರಾಯರ ಭಕ್ತರಿಗೆ ಪುಣ್ಯ ಸ್ನಾನದ ಸೌಕರ್ಯವಂತೂ ಇಲ್ಲದಂತಾಗಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.